ಇವತ್ತು ರಾಮ ಮಂದಿರ ನಿರ್ಮಾಣ ಆಗಿ ರಾಮ ರಾಜ್ಯದತ್ತ ನಮ್ಮ ದೇಶ ನಡೀತಾ ಇದೆ. ಈ ರಾಮ ರಾಜ್ಯ ಸ್ಥಿರವಾಗಿರಬೇಕು, ರಾಮ ರಾಜ್ಯದಲ್ಲಿ ಅಭಿವೃದ್ಧಿ ಆಗಬೇಕು, ರಾಮ ರಾಜ್ಯ ವಿಶ್ವದ ಗುರು ಆಗಬೇಕು. ಆ ದೃಷ್ಟಿಯಿಂದ ನಾವೆಲ್ಲರೂ ಇವತ್ತು ಕೇಸರಿ ಶಾಲುವನ್ನು ಧರಿಸಿ ನಾವು ಅಧಿವೇಶನದಲ್ಲಿ ಪಾಲ್ಗೊಳ್ತಾ ಇದ್ದೀರಿ. ಪ್ರಮುಖವಾಗಿ ಪುಣ್ಯ ಅಂತ ಹೇಳಿದರೆ ರಾಮನ ವಿಗ್ರಹವನ್ನು ಕಡ್ದಂಥ ಕಲ್ಲು ಕೂಡ ಕರ್ನಾಟಕದಿಂದ ಹೋಗ್ತಾ ಇದೆ. ಅದನ್ನು ಮಾಡಿದಂಥ ಶಿಲ್ಪಿ ಕೂಡ ಕರ್ನಾಟಕದವರು, ಹನುಮಂತ ಕೂಡ ಕರ್ನಾಟಕದವರು. ಇದೆಲ್ಲ ಹಿರಿಮೆ ಕರ್ನಾಟಕಕ್ಕೆ ಇದೆ. ಆ ದೃಷ್ಟಿಯಿಂದ ನಮ್ಮೆಲ್ಲರಿಗೂ ಗೌರವ ಇದೆ. ಇವತ್ತು ನಾವೆಲ್ಲ ಕೇಸರಿ ಶಾಲುವನ್ನು ಹಾಕ್ಕೊಂಡು ಇವತ್ತು ವಿಧಾನಸಭೆ ಅಧಿವೇಶನಕ್ಕೆ ಹೋಗ್ತಾ ಇದ್ರಿ. ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಕಳಂಕವನ್ನು ಅಂಟಿಸ್ಕೊಂಡಿರ್ತಕ್ಕಂಥ ಸರ್ಕಾರ, 40% ಸರ್ಕಾರ ಅಂತ ಯಾರು ಕೆಂಪಣ್ಣ ಹಿಂದೆ ಆರೋಪ ಮಾಡಿದರು, ಅವರು ಸತ್ಯ ಹರಿಶ್ಚಂದ್ರ ಅಂತ ಸಿದ್ದರಾಮಯ್ಯನವರು ಹೇಳಿದರು. ಅದೇ ಸತ್ಯ ಹರಿಶ್ಚಂದ್ರ ಇವತ್ತು ಕಾಂಗ್ರೆಸ್ಸಿನ ಮನೆ ಬಾಗಿಲಿಗೆ ನಿಂತು ನೀವು 40% ದರೋಡೆಕೋರರು ಅಂತೇಳಿ ಇವತ್ತು ಬಿರುದನ್ನು ಕೊಟ್ಟಿರೋದ್ರಿಂದ ಇವತ್ತಿನ ಈ ಅಧಿವೇಶನದಲ್ಲಿ ಈ 40% ಸರ್ಕಾರ ತೊಲಗೋವರೆಗೂ ಹೋರಾಟ ಮಾಡುವಂಥದ್ದಕ್ಕೆ ವಿಧಾನಸಭೆ ಒಳಗಡೆನೂ ನಾವು ಹೋರಾಟ ಮಾಡ್ತೀರಿ. ಅದೇ ರೀತಿ ಬರಗಾಲದಲ್ಲಿ ಹಣವನ್ನು ಬಿಡುಗಡೆ ಮಾಡದೆ ರೈತರಿಗೆ ಮೋಸ ಮಾಡ್ತಾ ಇರುವಂಥ ಸರ್ಕಾರ, ಕುಡಿಯೋ ನೀರಿಗೆ ಹಾಹಾಕಾರ ಇದೆ. ಕಾವೇರಿ ನೀರನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ ತಮಿಳುನಾಡು ಫ್ರೆಂಡ್ಗೋಸ್ಕರ. ಬೆಂಗಳೂರಲ್ಲಿ, ಮೈಸೂರಲ್ಲಿ, ಮಂಡ್ಯದಲ್ಲಿ ನೀರಿಗೆ ಹಾಹಾಕಾರ ಇದೆ. ಇದರ ವಿರುದ್ಧನೂ ಕೂಡ ನಾವು ಹೋರಾಟವನ್ನು ವಿಧಾನಸಭೆ ಅಧಿವೇಶನದಲ್ಲಿ ಮಾಡೋರಿದ್ದೀರಿ. ಒಟ್ಟಾರೆ ಈ ಸರ್ಕಾರ ಬಂದ ಮೇಲೆ, ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಕಾಲಿಟ್ಟ ಮೇಲೆ ಕರ್ನಾಟಕದಲ್ಲಿ ಬರಗಾಲ ಬಂದಿದೆ, ಖಜಾನೆ ಖಾಲಿಯಾಗಿದೆ. ಅದರಲ್ಲಿ 40% ಖಾಲಿಯಾಗಿರೋದ್ರಲ್ಲಿ 40% ಕಾಂಗ್ರೆಸ್ ಅವರೇ ಲೂಟಿ ಮಾಡಿದ್ದಾರೆ. ಖಾಲಿಯಾಗಿರುವಂಥ ಖಜಾನೆ ಮೊನ್ನೆ ನಮ್ಮ ನಾಯಕರಾದಂಥ ಗೃಹ ಸಚಿವರು ಅಮಿತ್ ಶಾಜಿ ಅವರು ಬಂದಾಗ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ, ಏನು ಬರಿಗೈಯಲ್ಲಿ ಬಂದಿದ್ದೀರಾ ಅಂತ. ಊನಪ್ಪ, ಏನಾನ ದುಡ್ಡು ತಂದಿದ್ರೆ ಅದರಲ್ಲಿ 40% ಕಮಿಷನ್ ಕೇಳೋಕ್ಕೆ ಹೋಗ್ತೀರಾ ನೀವು. ಆ ದುಡ್ಡನ್ನೇನ ನೋಡಿಬಿಟ್ರೆ 40% ಅದರಲ್ಲೂ ಕೊಡಿ ಅಂತ ಹೋಗ್ತೀರಾ. ಅದಕ್ಕೆ ನೀವು ಈ ಕೆಂಪಣ್ಣನ ಆಪಾದನೆಯನ್ನು ಒತ್ತಿರ್ತಕ್ಕಂಥ ನೀವು ಸತ್ಯ ಹರಿಶ್ಚಂದ್ರು ಅಂತ ಪ್ರೂವ್ ಮಾಡಬೇಕಾದ್ರೆ CBI ತನಿಖೆ ಆಗಬೇಕು. ಆ ಹೋರಾಟವನ್ನು ಕೂಡ ವಿಧಾನಸಭೆ ಅಧಿವೇಶನದಲ್ಲಿ ಮಾಡ್ತೀರಿ. ಇವತ್ತು ನಾವೆಲ್ಲರೂ ಕೂಡ ರಾಮ ಮಂದಿರ ಆದಂಥ ಸಂತೋಷದಲ್ಲಿ ಎಲ್ಲರೂ ಒಂದು ಜೈ ಶ್ರೀರಾಮ್ ಅಂತೇಳಿ ನಾವೆಲ್ಲರೂ ಕೂಡ ವಿಧಾನಸಭೆ ಅಧಿವೇಶನದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಜೈ ಶ್ರೀರಾಮ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.